ಅಟ್ಯಾಕ್ ಆದ್ಮೇಲೆ ಏರ್ ಸ್ಟ್ರೈಕ್ ಮಾಡೋ ಮುಖಾಂತರವಾಗಿ ಪುಲ್ವಾಮಾ ಅಟ್ಯಾಕ್ಗೆ ಪ್ರತೀಕಾರವನ್ನ ಭಾರತ ದಿಟ್ಟ ಹೆಜ್ಜೆ ಇಡೋ ಮುಖಾಂತರ ತೀರಿಸಿಕೊಂಡಿದೆ. ಏರ್ ಸ್ಟ್ರೈಕ್ ಅಂದ್ರೆ ಯಾವ ರೀತಿಯಾಗಿರುತ್ತೆ, ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ, ನಮ್ಮ ಸೇನೆ ಇದಕ್ಕೆ ಏನೆಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಜಾನಕಿ ರಾಮ್ ಅವರಿದ್ದಾರೆ. ಸರ್, ಏರ್ ಸ್ಟ್ರೈಕ್ ಅಂತ ಹೇಳಿದ ತಕ್ಷಣ ನಮ್ಗೆ ಈ ಸುದ್ದಿ ಕೇಳಿದಾಗ್ಲೇ ಒಂದ್ ರೀತಿ ನಮ್ಮ ಏನ್ ರಕ್ತ ಕುದಿತಾ ಇತ್ತು ಸರಿಯಾಗಿ ಆಗಿದೆ ಪಾಕಿಸ್ತಾನಕ್ಕೆ ಅಂತ ನಾವ್ ಅಂದ್ಕೊಂಡ್ವಿ. ಎರಡು ಪಾಯಿಂಟ್ ನ ಇಲ್ಲಿ ಮೆನ್ಷನ್ ಮಾಡ್ಲೇಬೇಕು ಸರ್. ಒಂದ್ ಕಡೆ ಎದುರಾಳಿಗಳು ಶತ್ರುಗಳು ಅಲರ್ಟ್ ಆಗಿದ್ರು, ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ನಮ್ಮ ದೇಶದವರು ಯಾವ ರೀತಿ ತೀರಿಸ್ಕೊಳ್ತಾರೆ ಸೇಡು ಅಂತ. ಸೊ ಈ ಟೈಮ್ ನಲ್ಲಿ ಈ ದಾಳಿ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ? ಈ ದಾಳಿ ಏನಿದೆ, ಮೊದಲನೇ ಸಲ ನಮ್ಮ ಭಾರತ ಅಫೆನ್ಸಿವ್ ಪೋಸ್ಚರ್ ನ ತೋರಿಸ್ತಾ ಇರೋದು. ಇದು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಭಾರತದಿಂದ ಒಂದು ಉತ್ತರ. ಹಾಗಾಗಿ ಈ ರೀತಿ ಪ್ರತಿ ಸಲವೂ ಪಾಕಿಸ್ತಾನವೇ ಮೊದಲು ಅಟ್ಯಾಕ್ ಮಾಡಿ ಅಭ್ಯಾಸ ಮತ್ತು ಇಂಡಿಯಾ ಎಂದು ಅಟ್ಯಾಕ್ ಮಾಡೋದಿಲ್ಲ ಅನ್ನೋ ಭರವಸೆ, ಈ ರೀತಿಯ ವಾತಾವರಣದಲ್ಲಿ ಇದ್ದಂಥ ಪಾಕಿಸ್ತಾನಕ್ಕೆ ಯುದ್ಧಕ್ಕೇನೋ ರೆಡಿಯಾಗಿತ್ತು. ಯಾಕೆಂದರೆ ಎಲ್ಲರಿಗೂ ಅನಿಸಿತ್ತು ಮೋದಿ ಹೇಳಿದ್ದನ್ನು ಮಾಡೇ ಮಾಡ್ತಾರೆ ಅಂತ. ಆದರೆ ಯಾವಾಗ ಮತ್ತು ಏನು ಅನ್ನೋದು ಗೊತ್ತಿರಲಿಲ್ಲ. ಆ ಸಂದರ್ಭ ಹೇಗೆ ಆರಿಸ್ಕೊಂಡಿದ್ದಾರೆ ಅಂದರೆ, ರಾಷ್ಟ್ರಕ್ಕೆ ವಾರ್ ಮೆಮೊರಿಯಲ್ನ ಹಿಂದಿನ ದಿನ ಸಮರ್ಪಣೆ ಮಾಡಿ ಮಾರನೇ ದಿನ ಬೆಳಗಿನ ಜಾವ ವಾರ್ ಹೀರೋಸ್ಗೆ ಇದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಈ ಅಟ್ಯಾಕ್ ಮೂಲಕ ಅವರಿಗೆ ಸಮರ್ಪಣೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು. ಈ ಅಟ್ಯಾಕು ಅಷ್ಟು ಸುಲಭವಾಗಿರಲ್ಲ. ಮೊದಲು ಇದಕ್ಕೆ ಬೇಸಿಕ್ಕು ಇಂಟೆಲಿಜೆನ್ಸು ಮೊದಲಿನಿಂದಲೂ ಈ ಎಲ್ಲ ಟೆರರಿಸ್ಟ್ ಕ್ಯಾಂಪ್ಗಳ ಬಗ್ಗೆ ಇಂಡಿಯಾದಲ್ಲಿ ನಮ್ಮ ಹತ್ರ ಯಥೇಚ್ಛವಾಗಿ ಮಾಹಿತಿ ಇದೆ. ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಆದರೆ ಆ್ಯಕ್ಷನ್ ಮಾಡುವವರು ಬೇಕಾಗಿತ್ತು. ಆ್ಯಕ್ಷನ್ ಮಾಡುವಂಥ ಮಹಾನ್ ವ್ಯಕ್ತಿ, ಲೀಡರು ನಮಗಿವತ್ತು ದೊರಕಿದ್ದಾರೆ. ಅದು ನಮ್ಮ ಅದೃಷ್ಟ. ಈ ಅಟ್ಯಾಕು ಒಂದು ಸಲ ಓವರ್ ಆಲ್ ಸ್ಟ್ರಾಟಜಿಕಲಿ ಡಿಸೈಡ್ ಆಗಬೇಕಾದ್ರೆ ಅನೇಕ ಸ್ನೇಹ ಸಂಬಂಧ ಇರುವಂಥ ಅನೇಕ ದೇಶಗಳ ಜೊತೆಗೆ ಮಾತುಕತೆ ಆಗಿರುತ್ತೆ. ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ಅಥವಾ ಬೇರೆ ರಾಷ್ಟ್ರಗಳಿರ್ಬೋದು, ಅವುಗಳ ಜೊತೆಗೆ ಮಾತುಕತೆ ಆಗಿರುತ್ತೆ. ಮತ್ತು ಎಲ್ಲಿ ಅಟ್ಯಾಕ್ ಮಾಡಬೇಕು, ಯಾವ ಅಟ್ಯಾಕ್ ಮಾಡಬೇಕು ಅನ್ನೋದು ನಿರ್ಧಾರವಾಗಿರುತ್ತೆ. ಇದು ನಮ್ಮದೇ ದೇಶದ ಭಾಗವಾದ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿರುವಂಥ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಗೌರ್ಮೆಂಟು ಡಿಸಿಷನ್ ಆದಮೇಲೆ ನಂತರ ಯಾವ ಕ್ಯಾಂಪ್ಗಳು ಮತ್ತು ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದನ್ನು ಡೀಟೇಲ್ಸನ್ನು ಅದು ಚೀಫ್ಗಳಿಗೆ ಬಿಟ್ಟಿರುತ್ತೆ. ಒಂದು ಸಲ ನಮ್ಮ ಯಾವ ಟಾರ್ಗೆಟ್ಗಳು ಯಾವ ರೀತಿ ಇದೆ, ಅವಕ್ಕೆ ಯಾವ ಬಾಂಬು ಬಳಸಬೇಕಾ, ರಾಕೆಟ್ ಬಳಸಬೇಕಾ, ಲೇಸರ್ ಬಳಸಬೇಕಾ, ನೈಟ್ ಅಟ್ಯಾಕ್ ಮಾಡಬೇಕಾ, ಡೇ ಅಟ್ಯಾಕ್ ಮಾಡಬೇಕಾ ಅಂತ ಇದನ್ನು ಡಿಸೈಡ್ ಆದಮೇಲೆ ಆ ಟಾರ್ಗೆಟ್ಗಳಿಗೆ ರಕ್ಷಣೆ ಏನಿದೆ ಪಾಕಿಸ್ತಾನದ ಕಡೆಯಿಂದ ಅದನ್ನು ನೋಡಲಾಗುತ್ತೆ. ಅವರ ರಿಯಾಕ್ಷನ್ ಟೈಮ್, ಅವರ ರಡಾರ್ಗಳು ಯಾವುದ್ಯಾವುದು ಆನ್ ಇರುತ್ತೆ ಅನ್ನೋದನ್ನು ರಿಯಲ್ ಟೈಮಲ್ಲಿ ಕಂಡುಹಿಡಿಯೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅದು ನಮ್ಮ ಏರ್ಬೋರ್ನ್ ಏರ್ಕ್ರಾಫ್ಟ್ಗಳು ಏನಿದೆ, ನಾವು ಏನು ಅದನ್ನು ಇಂಟೆಲಿಜೆನ್ಸ್ ವಿಮಾನಗಳೇನಿದೆ ಅವು ಕಂಡುಹಿಡಿಯುತ್ತವೆ ಆ ಟೈಮಲ್ಲಿ ಯಾವ್ಯಾವ ರಡಾರ್ ಆನ್ ಇದೆ, ಆಫ್ ಇದೆ, ಯಾವ್ಯಾವ ಗನ್ನುಗಳು ಆನ್ ಇದೆ, ಅವ್ರ ರಡಾರ್ಗಳು ಯಾವ್ಯಾವ ಆನ್ ಇದೆ ಅನ್ನೋದನ್ನು ತಿಳ್ಕೊಳ್ತಾರೆ. ಆ ರಿಯಲ್ ಟೈಮ್ ಮಾಹಿತಿಯನ್ನು ಅಟ್ಯಾಕ್ ಮಾಡೋ ಅಂಥ ಯಾವ ಬೇಸ್ ಇದೆ ಅವರಿಗೆ ಕಳಿಸ್ತಾರೆ. ಯಾವ ವಿಮಾನ ಮತ್ತು ಎಲ್ಲಿಂದ ಹೊರಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಶ್ರೀನಗರದಿಂದ ಬಹಳ ಹತ್ತಿರ ಇರ್ಬೋದು, ಅವಂತಿಪುರದಿಂದ ಬಹಳ ಹತ್ತಿರ ಇರ್ಬೋದು ಈ ಟೆರರಿಸ್ಟ್ ಕ್ಯಾಂಪ್ಗಳು. ಆದರೆ ಅಲ್ಲಿಂದ ವಿಮಾನಗಳನ್ನು ಹೊರಡಿಸಿರಲ್ಲ. ಯಾಕೆಂದರೆ ರಾತ್ರಿ 3-3:30 ಅಟ್ಯಾಕ್ ಸ್ಟಾರ್ಟ್ ಆಗಬೇಕು ಅಂದರೆ ಮಧ್ಯರಾತ್ರಿ 1 ಗಂಟೆಗೆ 12 ಗಂಟೆಗೆ ಗಾಡಿಗಳು ವಿಮಾನ ನಿಲ್ದಾಣದ ಕಡೆ ಹೋದ್ರೇ ಆಗಲೇ ಸುದ್ದಿ ಪಾಕಿಸ್ತಾನಕ್ಕೆ ಹೋಗಿರುತ್ತೆ. ಹಾಗೆ ದೂರದ ಗ್ವಾಲಿಯರ್ನಿಂದ ಈ ಅಟ್ಯಾಕನ್ನು ಲಾಂಚ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಇನ್ನೊಂದು ಕಾರಣ ಇರುತ್ತೆ. ಒಂದು ಮಿರಾಜ್ 2000 ವಿಮಾನಗಳು ಹೊರಡೋದಕ್ಕೆ ಸುಮಾರು 500-600 ಜನ ಗ್ರೌಂಡಲ್ಲಿ ಕೆಲಸ ಮಾಡಬೇಕಾಗತ್ತೆ ಆ ವಿಮಾನಗಳನ್ನು ತಯಾರು ಮಾಡೋದಕ್ಕೆ. ಅದಕ್ಕೆ ಇಡೀ ವ್ಯವಸ್ಥೆಯನ್ನೇ ಇನ್ನೊಂದು ಕಡೆ ಇಡೋದಕ್ಕಾಗಲ್ಲ. ಅದು ಆ ಬೇಸಿಂದನೇ ಹೊರಡಬೇಕಾಗತ್ತೆ.
ಆ ಬೇಸಿಂದ ಹೊರಡ್ಬೇಕಾದ್ರೆ ಯಾವ ಬಾಂಬು ಹೇಗೆ ಒಯ್ಬೇಕು. ಓಕೆ ಸರ್, ಅಂದ್ರೆ ಏರ್ ಸ್ಟ್ರೈಕ್ ಅಂದ್ರೆ ಈಗ ಹಗಲು ಮಾಡೋದು ಬೇರೆ ಇರುತ್ತೆ, ರಾತ್ರಿ ಟೈಮ್ ನೀವು ಹೇಳಿದಾಗೆ ತುಂಬಾ ಗೌಪ್ಯವಾಗಿ ಬೇರೆ ಇದನ್ನ ಮಾಡ್ಬೇಕಾಗಿರುತ್ತೆ. ಪಾಕಿಸ್ತಾನದವ್ರೇನು ಸುಮ್ನೆ ಕೂತ್ಕೊಂಡಿರಲ್ಲ, ಅವರು ಕೂಡ ಆಕ್ಟಿವ್ ಆಗಿ ಇರ್ತಾರೆ. ಸೊ ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ಅವರ ಒಂದು ಪ್ಲಾನ್ ಆಫ್ ಆಕ್ಷನ್ ಏನಿತ್ತು, ನಮ್ಮ ಸೇನೆಯ ಪ್ಲಾನ್ ಆಫ್ ಆಕ್ಷನ್ ಯಾವ ರೀತಿ ಆಗಿತ್ತು, ಈ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ.